ಇಂದು ಸೆಪ್ಟೆಂಬರ್ 22. ಇಂದಿನ ಪ್ರಮುಖ ಸುದ್ದಿಗಳ ಬಗ್ಗೆ ಗಮನ ಹರಿಸೋಣ. ಇಂದಿನ ಪ್ರಮುಖ ಸುದ್ದಿಗಳಲ್ಲಿ ಭಾರತದಲ್ಲಿ ಜಿಎಸ್ಟಿ ಸುಧಾರಣೆಗಳು ಇಂದಿನಿಂದ ಜಾರಿಗೆ ಬಂದಿವೆ. ಈ ಸುಧಾರಣೆಗಳನ್ನು ಜಿಎಸ್ಟಿ 2.0 ಎಂದು ಕರೆಯಲಾಗಿದ್ದು, ಇದು 2017ರಲ್ಲಿ ಜಿಎಸ್ಟಿ ಜಾರಿಗೆ ಬಂದ ನಂತರದ ಅತಿ ದೊಡ್ಡ ತೆರಿಗೆ ಸುಧಾರಣೆಯಾಗಿದೆ. ಜಿಎಸ್ಟಿ 2.0ನಲ್ಲಿ ಪ್ರಮುಖ ಬದಲಾವಣೆಗಳು: ಸರಳೀಕರಣ ತೆರಿಗೆ ದರಗಳು. ಈಗಿನ 5%, 12%, 18% ಮತ್ತು 28% ದರಗಳಿಂದ ಕೂಡಿದ ಜಿಎಸ್ಟಿ ರಚನೆಯನ್ನು ಸರಳೀಕರಿಸಲಾಗಿದೆ. ಇಂದಿನಿಂದ 2 ಮುಖ್ಯ ದರಗಳಾದ 5% ಮತ್ತು 18% ಜಾರಿಗೆ ಬರಲಿದೆ. ಜೊತೆಗೆ ಸಿನ್ ಗೂಡ್ಸ್ ಅಂದರೆ ತಂಬಾಕು, ಪಾನ್ ಮಸಾಲ, ಸಿಗರೇಟ್ ಇತ್ಯಾದಿ ವಸ್ತುಗಳ ಮೇಲೆ 40% ಮತ್ತು ಕೆಲವು ಐಷಾರಾಮಿ ವಸ್ತುಗಳ ಮೇಲೆ 28% ಜೊತೆಗೆ ಸೆಸ್ ತೆರಿಗೆಯು ಮುಂದುವರಿಯಲಿರುತ್ತದೆ. ಕಡಿಮೆಯಾದ ಬೆಲೆಗಳು ಅಂದರೆ ಸುಮಾರು 375 ವಸ್ತುಗಳ ಮೇಲಿನ ಜಿಎಸ್ಟಿ ದರ ಕಡಿಮೆಯಾಗಿದ್ದು, ಇದರಿಂದ ದಿನನಿತ್ಯ ಬಳಸುವ ವಸ್ತುಗಳಾದ ತರಕಾರಿಗಳು, ಔಷಧಿಗಳು, ವಿದ್ಯುತ್ ಉಪಕರಣಗಳು, ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳ ಬೆಲೆ ಕಡಿಮೆಯಾಗಿರುತ್ತದೆ. ಇಲ್ಲಿ ಔಷಧಿ ಮತ್ತು ವಿಮೆಯಲ್ಲಿ ಯಾವ ರಿಯಾಯಿತಿಯನ್ನು ನೀಡಲಾಗಿದೆ ಅಂದರೆ 36 ಜೀವರಕ್ಷಕ ಔಷಧಿಗಳ ಮೇಲೆ ಜಿಎಸ್ಟಿಯು 0% ಆಗಿದ್ದು, ವೈದ್ಯಕೀಯ ಉಪಕರಣಗಳು ಮತ್ತು ಡಯಾಗ್ನೋಸ್ಟಿಕ್ ಕಿಟ್ಗಳ ಮೇಲೆ ತೆರಿಗೆ 12ರಿಂದ 5%ಗೆ ಇಳಿಕೆಯಾಗಿದೆ. ಜೊತೆಗೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆಗಳ ಮೇಲಿನ ಜಿಎಸ್ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಇಲ್ಲಿ ಕೃಷಿ ಮತ್ತು ಶಿಕ್ಷಣಗಳ ಮೇಲೆ ಯಾವ ಪ್ರಯೋಜನವನ್ನು ನೀಡಲಾಗಿದೆ ಅಂದರೆ ಟ್ರ್ಯಾಕ್ಟರ್ಗಳು, ಟ್ರೆಷರ್ಗಳು ಮತ್ತು ಡ್ರಿಪ್ ಇರಿಗೇಷನ್ ಉಪಕರಣಗಳ ಮೇಲೆ ಜಿಎಸ್ಟಿಯು 12%ರಿಂದ 5%ಗೆ ಇಳಿಕೆ ಮಾಡಲಾಗಿದೆ. ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಪೆನ್ಸಿಲ್, ಕ್ರಯಾನ್ಸ್, ಜಿಯೋಮೆಟ್ರಿಕ್ಸ್ ಬಾಕ್ಸ್ಗಳಂತಹ ವಸ್ತುಗಳ ಮೇಲೆ ಜಿಎಸ್ಟಿ 12%ರಿಂದ 5%ಗೆ ಇಳಿಕೆ ಮಾಡಲಾಗಿರುತ್ತದೆ. ಹಾಗೂ ಕೆಲವು ಶೈಕ್ಷಣಿಕ ಸಾಮಗ್ರಿಗಳ ಮೇಲೆಯೂ ತೆರಿಗೆ ಮುಕ್ತವಾಗಿದೆ. ಮುಂದಿನ ಸುದ್ದಿ: ಕರ್ನಾಟಕದಲ್ಲಿ ಇಂದಿನಿಂದ ಜಾತಿ ಸಮೀಕ್ಷೆ ನಡೆಸಲಾಗುತ್ತದೆ. ಈ ಸಮೀಕ್ಷೆ ನಡೆಸುವುದರಿಂದ ಸಮಾಜದ ಅಸಮಾನತೆ, ಹಿಂದುಳಿದ ಸಮುದಾಯಗಳ ಸ್ಥಿತಿ ಮತ್ತು ಕಲ್ಯಾಣ ಯೋಜನೆಗಳ ತಲುಪುವಿಕೆಯ ಕುರಿತು ನಿಖರ ಮಾಹಿತಿ ಸಿಗಬಹುದೆಂಬ ನಿರೀಕ್ಷೆ ಇದೆ. ಆದರೆ ಕೆಲವರು ಇದರಿಂದ ಸಮಾಜದಲ್ಲಿ ವಿಭಜನೆ ಹೆಚ್ಚಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಈ ಸಮೀಕ್ಷೆಯ ಬಗ್ಗೆ ಕುಮಾರಸ್ವಾಮಿ ಅವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ನೀಡಿರುವ ಗಡುವನ್ನು ವಿಸ್ತರಿಸಲು ಅಥವಾ ಸಮೀಕ್ಷೆಯನ್ನು ಮುಂದೂಡಿಸಲು ಸರ್ಕಾರಕ್ಕೆ ಮನವಿಯನ್ನು ಮಾಡಿರುತ್ತಾರೆ. ಜನರಲ್ಲಿ ಗೊಂದಲ ತಪ್ಪಿಸಲು ಸೂಕ್ತ ಸಮಯ ನೀಡಿ ಸಮೀಕ್ಷೆಯನ್ನು ಸಂಪೂರ್ಣ ಮತ್ತು ಪಾರದರ್ಶಕವಾಗಿ ನಡೆಸಬೇಕು ಎಂದು ಅವರು ತಿಳಿಸಿರುತ್ತಾರೆ.